ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇವತ್ತಿನ ವ್ಲಾಗ್ ಏನಂತಂದ್ರೆ ರಿಕ್ವೆಸ್ಟ್ ಬಂದಿತ್ತು ನಮ್ಮ ಮದ್ವೆ ಆಲ್ಬಮಿಂದ ವ್ಲಾಗ್ ಮಾಡ್ರಿ ಅಂತಂದು. ನಿನ್ನೆ ಅಷ್ಟು ಬಂದೈತೆ ಅದು. ಸೊ ಇವತ್ತು ಫ್ರೀ ಇದ್ದೆ ಸ್ವಲ್ಪ. ಸೊ ಹಾಗಾಗಿ ಅದ್ರದ್ದು ವ್ಲಾಗ್ ಹಾಕೋಣ ಅಂತ ಹೇಳಿ ನಾನು ವ್ಲಾಗ್ ಮಾಡಕತ್ತೀನಿ. ಸೊ ಅದು ಫೋಟೋಗ್ರಫಿ ಮಾಡಿದ್ದು ಗಜೇಂದ್ರಗಢದಾಗ ಮಂಜುನಾಥ್ ಅಂತಂದು. ಬಟ್ ಅವ್ರ ಸ್ಟುಡಿಯೋ ಹೆಸರು ನನಗೆ ಗೊತ್ತಿಲ್ಲ. ಮತ್ತು ನಾನು ನೆಕ್ಸ್ಟ್ ಡಿಸ್ಪ್ಲೇ ಮಾಡ್ತೀನಿ ಅದನ್ನು. ಅವ್ರ ಕಾಂಟ್ಯಾಕ್ಟನ್ನು ಹಾಕ್ತೀನಿ. ಫೋಟೋಸನ್ನು ಚೆಂದಾಗಿ ತೆಗ್ದಾರ. ಹಂಗೆ ಏನು ಅದು ಮಾಡಿಕೊಟ್ಟಿದ್ದು ಆಲ್ಬಮ್ನು ಸಕ್ಕತ್ತಾಗೈತಿ. ನಂಗೆ ತುಂಬ ಖುಷಿ ಆಯ್ತು. ಖುಷಿ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಿ. ನಿಮಗೂ ತೋರಿಸ್ತೀನಿ, ನೀವು ನೋಡ್ರಿ. ನಿಮ್ಗೆ ಬೇಕಾದ್ರೆ ನೀವು ಅವರಿಗೆ ಹೇಳಿ ಆರ್ಡರ್ ಕೊಡ್ಬೋದು. ಇದು ನಮ್ಮ ಆಲ್ಬಮಿಂದು ಬಾಕ್ಸ್ ಹಿಂಗೈತಿ. ನೆಕ್ಸ್ಟ್ ಇದು ಹಿಂಗೆ ಲಾಕ್ ಹಿಂಗೈತಾರೆ. ಹಿಂಗೆ ಓಪನ್ ಮಾಡೋದಿದೆ. ಆಲ್ರೆಡಿ ಆಲ್ಬಮ್ ತೆಗೆದಿರ್ತೀನಿ ನಾನು. ಸೊ ಹಿಂಗೈತಿ ಒಳಗೆ. ಝೂಮ್ ತಾಕಿ ಒಳಗೆ ಈ ಥರ ಇದರೊಳಗೆ ಹಾಕಿಕೊಟ್ಟಿರ್ತಾರೆ. ಇದೇನಂದ್ರೆ ಸ್ವಲ್ಪ ಕ್ವಾಲಿಟಿ ಇರೋದು, ಸ್ವಲ್ಪ ಕಾಸ್ಟ್ಲಿ ಇದೆ. ಅಲ್ಲೇ ಲೈಟ ಇದ್ದಿಲ್ಲ. ಸೊ ಹಾಗಾಗಿ ಅವರು ಕ್ಯಾಮ್ರಾದ ಲೈಟ್ ಹಾಕಿ ಇದನ್ನು ತೆಗ್ದಾರ. ಮತ್ತು ಇನ್ನೊಂದು, ನಂದು ಮೇಕಪ್ ತುಂಬ ಹೆವಿ ಆಗಿತ್ತದು. ಸೊ ನಾನು ತುಂಬ ವಿಯರ್ಡಾಗಿ ಕಾಣಕತ್ತಿದ್ದೆ. ಹೇರ್ ಸ್ಟೈಲ್ ಎಲ್ಲ ಚೆಂದಾಗಿತ್ತು. ಬಟ್ ಮೇಕಪ್ಪಿಂದ ನನಗೆ ಅಷ್ಟೊಂದು ಇದಾಗಲಿಲ್ಲ. ತುಂಬ ನನಗದು ಭಾಳ ಅಂತ ಅನ್ನಿಸ್ತು ನನ್ನ ಫೇಸಿಗೆ. ಇದು ಹಿಂಗನ ಕಾಣುತ್ತಾ. ನೆಕ್ಸ್ಟ್ ಹಿಂಗೆ ಮಾಡಿದರೆ ಹಿಂಗನ ಕಾಣುತ್ತಾ. ಈ ಥರ ಇದು ಆಲ್ಬಮ್ ಹೆಂಗಂದ್ರೆ ನೀರು ಬಿದ್ದರೂ ಏನಾಗೋಲ್ಲ ಆ ಥರ. ಮತ್ತು ಒಂದೊಂದು ಶೀಟನ್ನು ಒಂದೊಂದು ಡಿಸೈನ್ ಅದಾವೆ. ಈಗ ಅದು ಒಂದು ಶೀಟ್ ಬೇರೆ, ಇದೊಂದು ಶೀಟ್ ಬೇರೆ. ಇಲ್ಲಿ ನೀವು ನೋಡ್ಬೋದು ಶೈನಿಂಗ್ ಆಗುತ್ತೆ. ಇದು ನಮ್ಮ ಮನ್ಯಾಗ ಹಲ್ದಿ ಆಯ್ತಲ್ಲ ಅವಾಗಿಂದಿದ್ದು. ಅವಾಗ ಫೋಟೋಶೂಟ್ ಮಾಡಿ ಅವರ ಬಂದಿದ್ರು. ಅವಾಗ ಫೋಟೋ ತೆಗಿಯೋಕೆ ಅವರ ತೆಗ್ದಿದ್ದು. ನೆಕ್ಸ್ಟ್ ಇದು ನಮ್ಮ ಆಲ್ಬಮ್. ಫಸ್ಟ್ ಹಿಂಗೆ ಥರ ಹಾಕ್ಸ್ಯಾರ, ಶುಭ ವಿವಾಹ ಅಂತಂದು. ಇದು ಆಲ್ಬಮ್ ಹಿಂಗೆ ಥರ ಐತೆ ಈ ರೀತಿ. ಇಲ್ಲೈತೆ ನೋಡ್ರಿ ಅವ್ರದ್ದು ಕಾಂಟ್ಯಾಕ್ಟ್, MR ಫೋಟೋಸ್. ಫಸ್ಟ್ ಪೇಜ್ ಏನಿಲ್ಲ, ಬ್ಲ್ಯಾಂಕ್. ನೆಕ್ಸ್ಟ್ ಇದು ಸ್ವಲ್ಪ ವಿಯರ್ಡ್ ಬಂದೈತಿ. ನಾನು ಫೋಟೋಗ್ರಾಫರ್ಗೆ ಹೇಳಲ್ಲ ಇದು ಪ್ರಾಬ್ಲಮ್. ಯಾಕಂದ್ರೆ ಇದು ಕತ್ತಲಾಗಿ ತೆಗ್ದಿದ್ದು ನಾವಲ್ಲೇ, ಲೈಟ್ಸೇ ಇಲ್ಲ ಅವ್ರದ್ದು. ನೆಕ್ಸ್ಟ್ ಕ್ಯಾಮರಾ ಲೈಟ್. ನೆಕ್ಸ್ಟ್ ಇದು ಅಲ್ಲೇ ಜಗ್ಲಿ ಇದೆ ನನ್ನ ತವ್ರ ಮನೆದು. ಇದು ಅರ್ಶನ ಶಾಸ್ತ್ರದಾಗೆಲ್ಲ ಮಾಡಿಟ್ಟಿದ್ವಲ್ಲ, ಸೊ ಅದ್ರದ್ದೆಲ್ಲ ಫೋಟೋಸ್. ಈ ಶೀಟಿನ ಡಿಸೈನ್ ಬೇರೆ ನೋಡ್ರಿ. ಫೋಟೋಸ್ ಎಲ್ಲ ಭಾರಿ ಚಂದ ಬಂದವು. ಅವರು ಗಜೇಂದ್ರಗಢದಾರ. ಇವರು ನಮ್ಮಮ್ಮ, ಇವರು ನಮ್ಮ ಅಣ್ಣನ ವೈಫ್. ಇವರು ಅಣ್ಣ, ಹಸ್ಬೆಂಡ್, ವೈಫ್. ಇವರು ನನ್ನ ಸೆಕೆಂಡ್ ಅಣ್ಣ. ಇವರು ನಮ್ಮ ಅಮ್ಮನ ತಂಗಿ. ಇವರು ನಮ್ಮ ಕಾಕ, ಅಂದರೆ ಇವ್ರ ಹಸ್ಬೆಂಡ್. ಇವರು ನಮ್ಮ ಲಾಸ್ಟ್ ಅಣ್ಣ ವಿಜಯ್. ನೆಕ್ಸ್ಟ್ ಇವರು ನಮ್ಮ ಅಕ್ಕ. ಇದು ನಮ್ಮ ಅಕ್ಕನ ಮಗಳು. ಈ ಶೀಟ್ ಇದ್ರದ್ದು ಕ್ವಾಲಿಟಿ ಚೇಂಜ್, ಸ್ವಲ್ಪ ಕ್ವಾಲಿಟಿ ಅಂದ್ರೆ ಇದ್ರದ್ದು ಡಿಸೈನ್ ಪ್ಯಾಟರ್ನ್ ಚೇಂಜ್. ಇದ್ರದ್ದು ಮಸ್ತ್ ಆಗೈತೆ. ಇದು ನನಗೆ ಫುಲ್ ಖುಷಿ ಆಯ್ತು. ಅಣ್ಣ ಫೀಡ್ಬ್ಯಾಕ್ ಹಾಕಿ ಬಂದಿದ್ರು. ಸೊ ಅಂದರೆ ಅವ್ರು ಜಸ್ಟ್ ವಾಟ್ಸಪ್ನಾಗ ಹೇಳಿಬಿಟ್ಟೆ ನಿಮ್ಮ ಫೀಡ್ಬ್ಯಾಕ್ ಅಂದಿದ್ರು. ನಾನು ಇಲ್ಲ ಹೆಂಗೆ ವ್ಲಾಗ್ ಕೇಳೋರು ಅದ್ರಾಗ ಹೇಳಿಬಿಡ್ತೀನಿ ಅಂತ ಹೇಳಿದ್ದೆ. ಚಂದ ಬಂದವು. ಇನ್ನು ನಮ್ಮ ಮದುವೆ ಅಂದ್ರೆ ಇನ್ನೂ ಚಂದ ಹಾಕಿತ್ತು. ನಮ್ಮದು ಸಾಮೂಹಿಕ ಮದುವೆ ಆಯಿತು. ಸೊ ಅರ್ಜೆಂಟ್ ಮಾಡಿದ್ರು ಅವರು. ಹಾಗಾಗಿ ಅವ್ರಿಗೆ ಅಷ್ಟೊಂದು ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ ಮದುವೆನೂ. ಈಕಿ ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮನ ಮಗಳು. ಈಕಿನ ತಂಗಿ ಆಗ್ಬೇಕು, ಇವ್ರು ದೊಡ್ಡಪ್ಪನ ಮಗಳು. ಈಕಿ ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು. ಇವರು ನನ್ನ ಫ್ರೆಂಡ್ಸ್. ವ್ಲಾಗ್ನಾಗ ನೋಡಿರ್ತೀರಿ ನೀವು. ಈಕಿ ಯೂಟ್ಯೂಬರ್ ಗೌತಮಿ. ಈಕಿ ಹಸ್ಬೆಂಡ್ ಹಾಕಿದ್ದ ಅರುಣ, ಫ್ರೆಂಡ್ ನಂದು. ಇದು ನಮ್ಮಮ್ಮ ಎಲ್ಲಮ್ಮ. ಇದು ನಮ್ಮ ಧನ್ವಿತು. ಇಲ್ಲಿ ನಮ್ಮ ಗ್ಯಾಂಗ್ ಇದೆ. ನಮ್ಮ ಗ್ಯಾಂಗ್ ಇಲ್ಲೈತೆ ನೋಡ್ರಿ, ಉಡುಪಿ ಗ್ಯಾಂಗ್ ಇದೆ. ಇದು ನಮ್ಮಣ್ಣರು ಮತ್ತು ಅಣ್ಣನ ಫ್ರೆಂಡ್ಸ್ ಅಲ್ಲ, ಅವರು ನಮ್ಮ ಅಣ್ಣರನ ಅಣ್ಣ ತಮ್ಮಸ್ ಅವರು. ಇವರು ನನ್ನ ಫ್ರೆಂಡ್ಸ್. ಅಮ್ಮನ ಅಕ್ಕ ತಂಗಿ. ಕೆಲವರು ಯಾರು ಇಬ್ಬರು ಬಂದಿಲ್ಲ, ನಮ್ಮ ದೊಡ್ಡವರ. ಮತ್ತು ಇವರು ಆ್ಯಕ್ಚುಲಿ ಅವರು ಎಷ್ಟು 6 ಜನ. ಒಬ್ಬರು ತೀರ್ಯಾರ.
ಒಟ್ಟು ಇವಾಗ 5 ಜನ ಅದಾರ, 3 ಜನ ಇಲ್ಲೇ ಅದಾರ, ಇಬ್ಬರು ಬಂದಿಲ್ಲ ಅವಾಗ ಹಳದಿ ಶಾಸ್ತ್ರಕ್ಕೆ. ನಮ್ಮಮ್ಮ, ನಮ್ಮಮ್ಮನ ತಂಗಿ, ನಮ್ಮಮ್ಮನ ಅಕ್ಕ, ಇದು ನಮ್ಮ ತಮ್ಮ ಅಂದರೆ ಈಕಿ ತಮ್ಮ. ಇದು ಸೊಸಕ್ಕಿ ಹುಯ್ದು ಅಂತಾರೆ, ಅದನ್ನ ಮಾಡಕತ್ತಿದ್ರೆ. ಒಟ್ಟು 47 ಪೇಜಸ್ ಅದಾವೆ. ಪೇಜಸ್ ಮ್ಯಾಗ ಅಮೌಂಟ್ ಇದೆ ನಮ್ಮದು. ಇದು ನಮ್ಮದು ಬೆಳಗ್ಗಿನ ಅರಿಶಿನ ಶಾಸ್ತ್ರ ಹುಡುಗನ ಮನೆಯಾಗ. ಇದು ನಮ್ಮ ಕಾಕ, ಇದು ನಮ್ಮ ಆಂಟಿ, ಅಂದ್ರೆ ಇವರು ನನ್ನ ಹಸ್ಬೆಂಡಿನ ಅಕ್ಕ ಮತ್ತು ಅವ್ರ ಗಂಡ. ಎಲ್ಲ ಏನು ಶಾಸ್ತ್ರ ಮಾಡ್ಬೇಕಂದ್ರೆ ಫಸ್ಟ್ ಇವರಿಂದನೇ ಸ್ಟಾರ್ಟ್ ಆಕಿತ್ತು. ಅಂದರೆ ಇವ್ರಿಗೆ ಬಲ ಬಂದೈತೆ ಅಂತಾರಲ್ಲ, ಸೊ ಇವ್ರಿಗೆ ಬಂದಿತ್ತು, ಫಸ್ಟ್ ಇವರಿಂದ ಸ್ಟಾರ್ಟ್ ಆಗೋದು. ಇದು ಆಮೇಲೆ ನೆಕ್ಸ್ಟ್ ನಮ್ಮ ಮಾವ, ನಮ್ಮ ಅತ್ತೆಯಾರು ನಮ್ಮ ಹಿಂದೆ ಕುಂತಿರ್ತಾರೆ ಇಬ್ಬರು. ನಾರ್ಮಲಿ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಶಾಸ್ತ್ರದೆಲ್ಲ. ಇವರು ಇಲ್ಲದ ನೋಡು, ನಮ್ಮ ಅಕ್ಕ, ನಮ್ಮ ಭಾವ, ಅಕ್ಕನ ಗಂಡ. ಇಲ್ಲಿ ನಾವು ಕಪಲ್ಸ್ ಫುಲ್ ಅರಿಶಿನ ಮೆತ್ತಿಬಿಟ್ಟಿದ್ರು. ಇಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ಇಲ್ಲಿ ನಮ್ಮ ವೈನಿ, ನಮ್ಮ ಅಣ್ಣ, ಇಲ್ಲಿ ನಾವು ಮದುಮಕ್ಕಳು. ಈ ಲುಕ್ ನೋಡ್ರಿ ಹೆಂಗೈತಿ. ಅಬ್ಬಬ್ಬಬ್ಬ, ಅಯ್ಯೋ ಇಲ್ಲೇ ಅಂದರೆ ತಮಾಷೆ ಮಾಡುವಾರು ಇವರು. ಯಾರಿಗೆ ಇವ್ರು ಅಳಿಯಾಗಳು ಮಾವರ ಅಕ್ಕಾರ ಅವ್ರು ಹಿಂಗಿದ್ರೆ ಹಚ್ಚಿ ಬಿಟ್ಟಿದ್ರು ಇವ್ರಿಗೆ ಫುಲ್. ಇದು ನೆಕ್ಸ್ಟ್ ಸುರ್ಗಿ ನೀರು ಹಾಕೋ ಟೈಮ್ನಾಗ. ಇದು ಭಾವ ಮತ್ತು ನಮ್ಮಕ್ಕ. ಇದು ಸುರ್ಗಿ ನೀರೆಲ್ಲ ಹಾಕಿ ಮತ್ತೆ ವಾಪಸ್ ಡ್ರೆಸ್ ಅಪ್ ಹಾಕಿವಲ್ಲ ಅವಾಗ. ವಾಪಸ್ ನಮ್ಮ ತನು, ನಮ್ಮ ಅಕ್ಕನ ಮಗಳು. ಇದ್ರಾಗ ಹೈಯೆಸ್ಟ್ ನಮ್ಮದೇ ಇರುತ್ತೆ, ಯಾಕಂದರೆ ಇದು ಹುಡುಗಿ ಸೈಡಿಂದ ಆಲ್ಬಮ್ಮು, ಹಾಗಾಗಿ ಮತ್ತು ಯಾರು ಅವ್ರದ್ದಿಲ್ಲಲ್ಲ ಅಂತ ಅನ್ಕೋಬೇಡ್ರಿ, ಅವ್ರದ್ದು ಬರುತ್ತೆ ನೆಕ್ಸ್ಟ್. ಇದು ನಾನು ಹೇಳಿ ಮಾಡಿಸಿದ್ದು ನನಗಂತಂದು, ನಮ್ಮ ಕಡೆದಿದೆ ಹುಡುಗಿ ಸೈಡ್. ಭಾರಿ ಚಂದ ಬಂದವು, ನನಗೆ ಇಷ್ಟ ಆಯ್ತು. ಇಲ್ಲಿ ವಾಪಸ್ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಆರತಿ ಮಾಡೋದು. ಇಲ್ಲೇ ಒಟ್ಟಿಗೆ ಕುಂತಿದ್ದೊಂದು ನಮ್ಮ ಹುಡುಗ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದು ನೋಡ್ರಿ ಇಲ್ಲಿ. ಮದುವೆ ಬೇಡ ಇಷ್ಟು ದೊಡ್ಡ ಬೇಡ, 3 ವರ್ಷ ಅಂತಂದು ಇವಾಗ ಫುಲ್ ಇಷ್ಟು ಎಕ್ಸೈಟ್ ಆಗಿ ಪೋಸ್ ಕೊಡೋದು ನೋಡಿ. ನಾನು ಅಷ್ಟು ಎಕ್ಸೈಟ್ ಆಗ್ಬೇಡ ಮತ್ತೆ ನೋಡಿದಾರೆ ಏನು ಮದುವೆ ಬೇಡ ಅಂತ ಫುಲ್ ಖುಷಿ ಅದ ನಂತರ ಅಂತ ಅನ್ನಗತ್ತಿದ್ದೆ ನಾನು. ನಮ್ಮ ಮದುವೆ ಆ್ಯಕ್ಚುಲಿ ಗೊತ್ತಿಲ್ಲ ತುಂಬ ಜನಕ್ಕೆ, ನಮ್ಮದು ಸಾಮೂಹಿಕ ಮದುವೆಗಾಗಿದ್ದು. ಸೊ ನಮ್ಮ ಕಡೆ ತಾಳಿ ಕಟ್ಟುವಾಗೆಲ್ಲ ಇಂಥದ್ದು ಅರ್ಶಿನ ಸೀರೆ ಅಂತಿರುತ್ತೆ, ಅದನ್ನು ಹಾಕ್ಕೊತಾರೆ. ಅಂದರೆ ಪತ್ಲ ಉಟ್ಕೊತಾರೆ, ಈ ಥರ ಗ್ರ್ಯಾಂಡ್ ಆ್ಯಂಡ್ ಸಾರಿ ಎಲ್ಲ ಹಾಕೋನಲ್ಲ. ಮತ್ತು ಸಾಮೂಹಿಕ ಅಲ್ಲ, ಸೊ ಟೆಂಪಲ್ನಾಗ ಕೊಟ್ಟಿದ್ದು ಸೀರೆನ ಉಟ್ಕೋಬೇಕಾಗುತ್ತೆ. ಇದು ನಮ್ಮ ಗ್ರಾಮ ದೇವತೆ, ಅಂದರೆ ನನ್ನ ಹಸ್ಬೆಂಡ್ ಮನೆಯದು ಗ್ರಾಮ ದೇವತೆ. ಇವರು ನನ್ನ ಸೋದರ ಮಾವನ ಮಗಳು, ಹಾಗೆಯೇ ನಮ್ಮ ಅಣ್ಣನ ಹೆಂಡತಿ, ಅಂದರೆ ನನ್ನ ಅತ್ತಿಗೆ ಆಗ್ತಾರೆ. ಅಂದ್ರೆ ನನ್ನ ಅತ್ತಿಗೆ, ಸಾರಿ ಉಡುಪಿ ಭಾಷೆ ಮಾತಾಡಕತ್ತೀನಿ ಮಿಡ್ಲ್. ನಮ್ಮ ವೈನಿ ಅಂತ ದೃಷ್ಟಿ ಆಗ್ಬಿಡ್ತಂದ್ರೆ ಇಷ್ಟು ದೊಡ್ಡ ಹಚ್ಚಿಬಿಟ್ಟಿದ್ರು. ಇದು ತಾಳಿದೊಂದು ಮಾಂಗಲ್ಯ ಧಾರಣೆ. ನೋಡಿ ಬಿತ್ತು ಕೊರಳಿಗೆ. ಈ ಶೀಟಿಂದ ಇದು ಚೇಂಜ್ ಆಯ್ತು ಪ್ಯಾಟರ್ನ್ ಸ್ವಲ್ಪ, ಅಂದರೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ನೋಡಿದ್ರೆ ಅಷ್ಟು ಗೊತ್ತಾಗಂಗಿಲ್ಲ. ಇದು ನನ್ನ ಮಾವಂದು ಅಣ್ಣ ತಮ್ಮಂದರು. ಇದು ನಮ್ಮ ಮಾವ, ನಮ್ಮ ಅತ್ತೆ, ಅವ್ರ ತಮ್ಮ, ಅವ್ರ ವೈಫ್. ನೆಕ್ಸ್ಟ್ ಇದು ತಮ್ಮ, ಇವರು ತಮ್ಮ, ಇವರು ವೈಫ್ಗಳು ಅವ್ರದ್ದು. ಇಲ್ಲಿ ಬಂತು ನೋಡ್ರಿ ಇಳೆ, ಅಂದರೆ ಎಂಗೇಜ್ಮೆಂಟ್ ರಿಂಗ್ ಸೆರೆಮನಿದು. ಅದು ಭಾರಿ ಮಸ್ತಾಗಿತ್ತು. ಆವಾಗ ಮೇಕಪ್ ಏನಿಲ್ಲ, ನಾನು ಜಸ್ಟ್ ಫೌಂಡೇಶನ್, ಒಂದು ಲಿಪ್ಸ್ಟಿಕ್ ಅಷ್ಟೇ ಹಚ್ಕೊಂಡಿದ್ದು, ಅಷ್ಟೇ ಚೆಂದಾಗಿತ್ತು, ಅದು ಅಷ್ಟೇ ಸಾಕಿತ್ತು ನನಗೆ. ಮೇಕಪ್ ಅದು ಯಾಕೋ ನನಗೆ ಹೆವಿ ಅನ್ನಿಸ್ತು.
ಇದು ಇಲ್ಲೇ ಮಡಿ ಉಂಗುರ ಏನೋ ಹಾಕ್ತಾರೆ, ಅದನ್ನು ಹಾಕಕತ್ತಾರ. ಇಲ್ಲೇ ದಂಡಿ, ಇಲ್ಲೇ ಕಾಲ್ಗೆಜ್ಜೆ ಕೊಟ್ಟಿದ್ದು, ಇದು ಸೊಸಕ್ಕಿದು. ಓ ಅದು ಫಸ್ಟ್ ಕಂಕಣ ಕಟ್ಟಿದ್ದು, ಇದು ಮಡಿ ಉಂಗುರ ಹಾಕಿದ್ದು, ಇದು ಉಡಕ್ಕಿ, ಇದು ಹಂಗೆ ಒಂದು ಪೋಸ್ ಕುಂತಿದ್ದ. ಹಾಂ, ನಮ್ಮ ಹುಡುಗ ನೋಡ್ರಿ ಇಲ್ಲೇ ಫುಲ್ ಸ್ಮೈಲಿಂಗ್. ಇದು ಇಳೆ ಹೊಡ್ದೀನಿ, ಇಳೆ ಹೊಡಿತಾರ ಅಂತಾರಲ್ಲ ಅದು ಹೊಡೆದಿಂದ. ನಮ್ಮ ಕಾಕರು, ನಮ್ಮ ಮಾವರು, ಸಣ್ಣ ಮಾವರು. ಹಾಂ, ಇಲ್ಲಿ ಇವರು ಸ್ಮೈಲ್ ನೋಡ್ರಿ ಇಲ್ಲೇ. ಇದು ನಮ್ಮಿಬ್ಬರದೊಂದು, ಇದು ನಮ್ಮ ಚಿಕ್ಕಮ್ಮ. ನೆಕ್ಸ್ಟ್ ಇಲ್ಲಿ ಬಂತು ನೋಡ್ರಿ ಕಪಲ್ಸ್. ನೀವು ಅಲ್ಲ, ಉತ್ತರ ಕರ್ನಾಟಕ ಆಗಿದ್ರೆ ಗೊತ್ತಿರುತ್ತೆ ಅವ್ರಿಗೆ, ಬೆಳ್ಳಿದ ಹಾಕ್ತಾರೆ ಇಳೆದಾಗ. ಬೇರೆದಾರು ನೋಡಕತ್ತಿದ್ರಂದ್ರೆ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಅನ್ಸ್ಬೋದು ಬೆಳ್ಳಿದೇನಂತಂದು. ನಾರ್ಮಲಿ ಇಳೆದಾಗ ಬೆಳ್ಳಿದ ಹಾಕ್ತಾರೆ, ಬಂಗಾರದ ಹಾಕೋಲ್ಲ ನಮ್ಮ ಕಡೆ. ಮತ್ತು ಈಗ ಹೊಸ ಪದ್ಧತಿ ಬಂದೈತೇನೋ ಗೊತ್ತಿಲ್ಲ. ನಾವು ಬಂಗಾರದಂದ್ರೆ ಬೆಳ್ಳಿದಂದ್ರೆ ಅವರು, ಸೊ ಹಾಗಾಗಿ ಬೆಳ್ಳಿದು. ಹಾಂ, ಇದ್ರ ಸ್ಟೋರಿ ಇದು. ನಾನು ಸ್ವಲ್ಪ ಸರಿ ಮಾಡಿರಿ ಅಂತ ಹೇಳಿದೆ, ಆವಾಗ ಅವ್ರು ಸರಿ ಮಾಡಕತ್ತಿದ್ರು. ಆಗ ಅಲ್ಲೇ ಫೋಟೋಗ್ರಾಫರ್ ಹೇಳಿದರು ಹಂಗೆ ಒಂದು ಪೋಸ್ ಕೊಟ್ಬಿಡ್ರಿ ಅಂತಂದು. ಸೊ ಆವಾಗ ಅದು ತೆಗ್ದಿದ್ವಿ ಫೋಟೋ. ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ಫ್ಯಾಮಿಲಿ ಜೊತೆಗಿಂದ. ಹಾಂ, ಅಣ್ಣ ಬಂದರು. ಇವರು ಬೆಸ್ಟ್ ಫ್ರೆಂಡ್ಸ್ ನನಗೆ ಅಣ್ಣ. ಐ ಥಿಂಕ್ ಇಳೆದಾಗ ಇಷ್ಟು ಚಂದಾಗ ಕಪಲ್ ಶೂಟ್ ಆಗಿದ್ದು. ಮದುವೆಗಂತೂ ಸೀನೇ ಇಲ್ಲ, ಜನ ಫುಲ್ ರಶ್ ಆಗಿತ್ತು. ಮುಗಿಯೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು ನಮ್ಮದು. ನೆಕ್ಸ್ಟ್ ಇದು ಅವ್ರ ಫ್ರೆಂಡ್ಸ್, ಅವರು ಅದೆಲ್ಲ ಇದ್ದಿದ್ದು. ನೆಕ್ಸ್ಟ್ ಇದು ನಮ್ಮ ಗ್ಯಾಂಗ್, ನನ್ನ ಫ್ರೆಂಡ್ಸ್ನ್ಯಾರು. ಇದು ನಮ್ಮ ಅಕ್ಕ ತಂಗ್ಯಾರು. ಇದು ನನ್ನ ಹಸ್ಬೆಂಡಿನ ಅಕ್ಕನ ಮಗ. ಇದು ಐ ಥಿಂಕ್ ನನಗೆ ಯಾರಂತ ಗೊತ್ತಿಲ್ಲ, ಇವರು ಫ್ಯಾಮಿಲಿ ಇರ್ಬೋದು ಅಥವಾ ಏನು ಫ್ರೆಂಡನೇ ಇರ್ಬೋದು. ಇದು 2 ಸತಿ ಐತಿ ಫೋಟೋ, ಅಲ್ಲೊಂದಿತ್ತು ಇಲ್ಲೊಂದೈತಿ. ಇದು ಡ್ಯಾನ್ಸ್ ಮಾಡಿದ್ರು ಇಳೆ ಟೈಮ್ನಾಗ, ಸೊ ಆವಾಗ ತೆಗೆದಿದ್ದಿದ್ದು. ಇಳೆದಾಗ ಅಷ್ಟೇ ಇಷ್ಟು ಫೋಟೋಸ್ ಅದಾವು. ಮದುವೆಯನ್ನು ಇಷ್ಟು ಸೀನ ಇಲ್ಲ, ಒಂದು 4-5 ಅಷ್ಟು ಅದಾವು. ಫೋಟೋಗ್ರಾಫರ್ದು ಮಿಸ್ಟೇಕ್ ಅನ್ನೋಲ್ಲ ನಾನು, ಯಾಕಂದ್ರೆ ಅವ್ರಿಗೆ ನಾವೇ ಟೈಮ್ ಕೊಟ್ಟಿಲ್ಲ ಅವರಿಗೆ. ಸೊ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ತೆಗ್ದಾರ ಅವರು, ಟೈಮ ಇದ್ದಿಲ್ಲ, ಏನು ಮಾಡೋದು. ಮತ್ತೆ ತೆಗಿಬೇಕಂದ್ರೆ ಅದು ಚಂದಾಗ ಆಗಲಿಲ್ಲ, ಯಾಕಂದ್ರೆ ಲೈಟ್ಸ್ ಇಲ್ಲ ಅಲ್ಲಿ ಕರೆಕ್ಟ್. ನೋಡ್ರಿ ಇಲ್ಲಿ ನೋಡ್ರಿ, ದೆವ್ವ ನೋಡ್ರಿ ಮಕ ಎಷ್ಟು ಇದಾಗೈತಿ. ನನಗೆ ಹೇಳಿದೆ ನನ್ನ ಗಂಡ ಬ್ಯಾಡ ಮೇಕಪ್ ಅಂತಂದು, ಆದರೂ ನಾನು ಸ್ಟೈಲ್ ಮಾಡಿದೆ. ಇದು ಫಸ್ಟ್ ನಾವು ಬರುವಾಗ ಇದು ಕ್ಯಾಂಡಿಡ್ ತೆಗೆದಿದ್ದವರು. ಬಾ ಮಕ ಇವ್ರದ್ದು ಭಾರಿ ಫೋಟೋಸ್ ಅದ. ಇವರು ನಮ್ಮನ್ನು ಇಕ್ಕಟ್ಟು ಬೀರ್ಸೋದಂತೇನೋ ಕರ್ಕೊಂಡು ಹೋದರು, ಆಗ ಫುಲ್ ಫ್ರೀ ಸಿಕ್ಕಿತ್ತು. ಎಷ್ಟು ಚಂದ ಫೋಟೋ ಶೂಟ್ ಮಾಡ್ಸ್ಯಾರ ಇವ್ರು. ನಂದು ಹಿಂಗೆ ಥರ ಇಲ್ಲವೇ ಇಲ್ಲ ಸ್ಟೇಜ್ನಾಗ. ಹಾಂ, ಹ್ಯಾಂಡ್ಸಮ್ ಗ್ರೂಮ್. ನೆಕ್ಸ್ಟ್ ಇದೆಲ್ಲ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದ ಹಾಗೆ ಇಲ್ಲ. ಇವರು ನನ್ನ ಹಸ್ಬೆಂಡಿನ ಕೋಚ್, ಅವರ ವೈಫ್, ಅವರ ಮಗಳು. ಇವರು ಫ್ರೆಂಡ್ಸ್. ಇದ್ರಾಗ ಇವರೊಬ್ಬರು ಗೊತ್ತದ ನಂಗೆ. ಇವ್ರದ್ದು ಯೂಟ್ಯೂಬ್ ಐತಿ, ಜಾನಪದ ಇದೆಲ್ಲ ಸಾಂಗ್ ಎಲ್ಲ ಹಾಕ್ತಾರೆ ಅವರು. ಇದು ನಮ್ಮದು ಕೇಕ್ ಕಟಿಂಗ್. ಕೇಕ್ ಒಂದು 3-4 ಕೇಕ್ ಬಂದಿದ್ವನ ನಾವು. ಇಲ್ಲೇ ನಾವು 4 ಜನದ ಕೇಕ್. ನಾನು ಒಳ್ಳೆ ರೌಡಿ ನಿಂತೀನಿ ಇದ್ರಾಗ. ಇದು ನಮ್ಮ ದೊಡ್ಡಪ್ಪ, ನನ್ನ ಅಪ್ಪನ ಅಣ್ಣ, ಇವರು ಅಣ್ಣ, ದೊಡ್ಡಣ್ಣ. ನೆಕ್ಸ್ಟ್ ಇವರು. ಇದು ಇವ್ರ ಫ್ಯಾಮಿಲಿ. ಇವ್ರ ಫ್ಯಾಮಿಲಿ ಅಂದರೆ ಇದು ಎದಕ್ಕೆ ಹಾಕ್ಸಿದಂದರೆ ಇವರು ಅವ್ರ ಅತ್ತಿಯಾರದಾರ ಅದಕ್ಕೆ. ಇದು ನಮ್ಮ ಅತ್ತಿಯಾರ ಅಕ್ಕರು. ಇಲ್ಲೇ ನಮ್ಮ ದೊಡ್ಡಪ್ಪರು. ಇಲ್ಲೇ ನಮ್ಮ ಒಂದು ನಾ ಹಳದಿ ಶಾಸ್ತ್ರಕ್ಕೆ ಬಂದಿಲ್ಲ ಅಂತಂದೆಲ್ಲ ಒಬ್ರು ಇವರು ಅದ್ರಾಗ. ಇದು ನಮ್ಮ ದೊಡ್ಡಪ್ಪ. ಇದು ನಮ್ಮದು. ನೆಕ್ಸ್ಟ್ ನಮ್ಮ ಅಣ್ಣ ಕೊಟ್ಟಿದ್ದು ರಾಯಣ್ಣನ ಫೋಟೋ.
ಹಾಂ, ಇವರು ನಮ್ಮ ಚಿಕ್ಕಕ್ಕ, ಅಂದರೆ ಇವರು ಸಣ್ಣ ಮಗಳು. ಇವರು ಇದು ಅಣ್ಣ, ಇದು ಮಾಮ. ಇವರು ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ಸ್. ಇವರು ಆನಂದ್ ಅಣ್ಣ ಅಂತ. ಇವರೆಲ್ಲ ಇವರು ನನ್ನ ಭಾವನ ಸ್ಟೂಡೆಂಟ್ಸ್ ಅಂತ. ಇವರು ಮೇ ಬಿ ಇವರಿಲ್ಲೇ ಊರವ್ರು, ಪರಿಚಯದವರು, ಫ್ರೆಂಡ್. ಇವರು ನಮ್ಮ ಫ್ಯಾಮಿಲಿ ಸೈಡ್. ಹಾಂ, ನಮ್ಮ ಅಣ್ಣಂದೊಂದು ಫುಲ್ ಸಿಂಗಲ್ ಸಿಂಹ. ಇದು ಹಂಗೆ ಫ್ಯಾಮಿಲಿದು. ನೆಕ್ಸ್ಟ್ ಟಗರು. ಈ ಟಗರು ಇದನ್ನು ನೋಡಿ ಎಷ್ಟು ಹೆದರು ಬಿಟ್ಟಿದ್ದೆ ನಾನು, ಎಲ್ಲಿ ಗುದ್ದುತ್ತೆ ಅಂದ್ಕೊಂಡಿದ್ದೆ. ಹಂಗೆ ತಿರುಗ್ತದೆ ಟಗರು. ಅದನ್ನು ಸ್ಟೇಜ್ ಮೇಲೆಲ್ಲ ಕರ್ಕೊಂಬಂದು ಕೇಕ್ ಎಲ್ಲ ಕಟ್ ಮಾಡಿ ಅದ್ರ ಜೊತೆ ಫೋಟೋಶೂಟ್ ಎಲ್ಲ ಆಯಿತು. ಹಾಂ, ನೋಡಿರಿ ಇಲ್ಲಿ ಬಂತು ಕತ್ತಲಾಗಿ ತೆಗೆದಿದ್ದು ಮೇಕಪ್ ಅಂತ. ನೆಕ್ಸ್ಟ್ ಇದಲ್ಲೇ ಪೋಸ್ ಕೊಟ್ಟಿದ್ದು ಟಗರು. ನೋಡ್ರಿ ಇಲ್ಲಿ ಟಗರು ಬಂತು. ಟಗರು ಇದು ನಮ್ಮ ಕಡೆ ಮಸುಟೆ ಸಾಮಾನು ಕೊಡೋದು ಅಂತ ಹೇಳ್ತೀವಿ. ಅಂದರೆ ನನಗೆಲ್ಲ ಐಟಮ್ಸ್ ಕೊಟ್ಟಿರ್ತಾರಲ್ಲ ಇವ್ರ ಮನೆಗೆ, ಪಾತ್ರೆ ಮತ್ತು ಏನದು ಟಿಜುರಿ ಅದನ್ನೆಲ್ಲ ತರುವಾಗ ಹಿಂಗತ್ತೆ ನಮ್ಮ ಅಣ್ಣರ ಅವರ ಯಾರ ಹಿಂಗತ್ತೆ ಸೀರೆ ಉಟ್ಕೊಂಡು ಒಂದು ಕೈಯಾಗ ಆರತಿ ಇಟ್ಕೊಂಡು ಬರೋದು. ಅವಾಗಂತೂ ಫುಲ್ ಕುಣ್ದಾರಂತ. ಅದು ವೀಡಿಯೋ ನನ್ನಂತೆಲ್ಲ ವೀಡಿಯೋ ಯಾರು ಮಾಡಿನಿಲ್ಲ. ಹಾಗಾಗಿ ಇದು ನಮ್ಮ ಅಣ್ಣಗೆ ಇವ ಹಳೆ ಹಾಕನ, ಹಂಗಾಗಿ ಈ ಥರ ಒಂದು ಪೋಸ್. ಹಾಂ, ಇದು ಈ ಅಜ್ಜರ ಹೆಸರು ಗೊತ್ತಿಲ್ಲ, ಸುಮ್ಮನೆ ತಪ್ಪು ಹೆಸರು ಹೇಳಬಾರ್ದು. ನಂಗೆ ಸಾರಿ, ಅವ್ರ ಹೆಸರು ನನಗೇನಂತ ನೆನಪಿಲ್ಲ. ಅವ್ರ ಅಜ್ಜರು ಬಂದಿದ್ದರು, ಶಾಲೆಲ್ಲ ಹೊದಿಸಿ ನಮ್ಗೆ ಆಶೀರ್ವಾದ ಮಾಡಿದ್ರು. ಸೊ ಅದ್ರದ್ದೊಂದು ಫೋಟೋ. ಇದು ಕ್ಯಾಂಡಿಡ್ ಫೋಟೋ, ಅವ್ರಿಗೆ ಗೊತ್ತಿಲ್ಲ ಇದು ತೆಗೆದಿದ್ದು. ಇವರಿಬ್ಬರು ನಮ್ಮ ತಂಗಿಯಾರ, ಈಕಿ ನಮ್ಮ ವೈನಿ ತಂಗಿ. ಇದೊಂದು ಫ್ಯಾಮಿಲಿ ಫೋಟೋ. ಇದು ನಮ್ಮ ದೊಡ್ಡಕ್ಕ, ಇವರು ಅಮ್ಮ. ಇದು ನಮ್ಮಮ್ಮ, ಇದು ನಮ್ಮಣ್ಣ. ಹಾಂ, ಎಲ್ಲಿ ನಮ್ಮಣ್ಣ, ಲಾಸ್ಟ್ ಅಣ್ಣ. ಇದು ಇಲ್ಲಿ ಸ್ವಲ್ಪ ಚಂದ ಬಂದಿದೆ, ಚಂದ ಕಂಡಿನಿ. ಅಷ್ಟು ಮೇಕಪ್ಪು ಇದಾಗಿಲ್ಲ. ಇದು ಹಾಂ, ಇವ್ರ ಗಿಫ್ಟ್ ಚಿನ್ನರ ಚಿಲಿಪಿಲಿ. ಇದು ನಮ್ಮ ಅಣ್ಣ ನಾಗು. ಇದು ನಮ್ಮ ಕಾಲು ತೊಳೆಯೋದು, ನಮ್ಮ ಕಡೆ ಹಿಂಗೆ ಅಣ್ಣರು ಇಲ್ಲ ಕಾಕರು ಯಾರಲ್ಲ ಅವ್ರು ತೊಳಿತಾರ. ನಂದು ಆಲ್ಮೋಸ್ಟ್ ನಮ್ಮ ಕಡೆ ಏನು ಮಾಡೋದಿತ್ತು ಅದನ್ನೆಲ್ಲ ಇವರಿಬ್ರು ಮಾಡ್ಯಾರ. ಹಾಂ, ಇದು ಒಂದು ನಿಮ್ಗೆ ಕಾಣ್ತಿರ್ಬೋದು ಈಗ. ಇದು ಹೆಂಗಂದ್ರೆ ನಮ್ಮದು ಡ್ರೆಸ್ ಹೆಂಗೈತೆ ಅದು ಸ್ವಲ್ಪ ಎಲ್ಲಿ ಮುದ್ದೆಗಿತ್ತು ಅಲ್ಲೆಲ್ಲ ಸೇಮ್ ಇಂಥ ಡಿಸೈನ್. ಮತ್ತು ನಮ್ಮ ಜ್ಯುವೆಲರಿ ಅದಕ್ಕೂ ಹಿಂಗೆ ಬಂದೈತಿ. ಜ್ಯುವೆಲರಿ ಇಲ್ಲೇ ಎತ್ತಿದ್ದು ಅದಕ್ಕೆ ಹಂಗೆ ಬಂದೈತಿ. ಮಾಂಟಿಕ ಇದು ನೋಡಿದ್ರೆ ಗೊತ್ತಾಗೋದು ನಿಮ್ಗೆ. ಇಲ್ಲಿ ನಂದಕ್ಕೆ ಅಷ್ಟು ಕಾಣವಲ್ದು ಕರೆಕ್ಟ್. ಸೀರೆ ಕಾಣಕತ್ತೈತಿ, ಮಾಂಟಿಕ್ಕದು ಕಾಣವಲ್ದು. ಇಲ್ಲೈತೆ ಹಿಂಗೆ. ಇದು ಅಣ್ಣ. ಹಾಂ, ಇದು ನಮ್ಮದು ಅಣ್ಣರ ಜೊತೆ ಇದು ನಿಂತ್ಕೊಂಡೊಂದು. ಇದು ನಮ್ಮ ದೊಡ್ಡ ಒಂದೊಂದು. ಇದು ನಮ್ಮ ಮಾವ ಅತ್ತಿದು ತಂಗಿಯರ ಜೊತೆ, ಅಣ್ಣರ ಜೊತೆ. ನಮ್ಮ ಧನ್ವಿತ್ ನಾನು ಸೀರೆ ಉಟ್ಕೊಂಡು ನನ್ನ ಪರಿಚಯನ ಹಿಡಿತಿದ್ದಿಲ್ಲವ, ಹಾಗಾಗಿ ಅಳಕತ್ತಿದ್ದ. ಧನ್ವಿತ್ ಅಂದರೆ ನಮ್ಮ ಅಣ್ಣನ ಮಗವ, ಫುಲ್ ಅಳ್ತಿದ್ದ. ಇಲ್ಲಿ ನಮ್ಮ ದೊಡ್ಡಣ್ಣನ ಜೊತೆ ನಮ್ಮ ನಾಗು. ಇದು ಅಜ್ಜ ಅಜ್ಜಿ, ನನ್ನ ಗಂಡಂದ ನಂಗೆ ಅಜ್ಜ ಅಜ್ಜಿನ. ಹಾಂ, ಇಲ್ಲೈತೆ ನೋಡ್ರಿ, ಬಿದ್ನಾಳ್ ಫ್ಯಾಮಿಲಿ, ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಫೋಟೋ. ಇದು ಫುಲ್ಲು ನಮ್ಮದಿಲ್ಲ ಫ್ಯಾಮಿಲಿ ಫೋಟೋ, ಫುಲ್ ಒಬ್ಬೊಬ್ರು ಒಂದೊಂದು ಮೂಲಿಗೆ ಹೋಗಿದ್ವಿ. ಇದು ನಮ್ಮ ಅಣ್ಣನ ಕ್ಯಾಮ್ರಾದಾಗ ತೆಗೆದಿದ್ವಿ ನಾವು. ಬಟ್ ಅದು ಮೆಮೊರಿ ಕಾರ್ಡ್ ಕೊಡ್ಬೇಕಂತ ಹೋದಾಗ ಅವ್ರ ಫೋಟೋಗ್ರಾಫರ್ ಇದ್ದಿಲ್ಲ ಅವಾಗ. ಸೊ ಅವ್ರು ಪರವಾಗಿಲ್ಲ ಫೋನಿಗೆ ಡಾಕ್ಯುಮೆಂಟ್ ಮಾಡಿ ಹಾಕ್ರಂದಿದ್ರು. ಸೊ ಇದು ಅಷ್ಟೊಂದು ಏನು ಸಖತ್ತಾಗಿ ಅಷ್ಟೊಂದು ಇದು ಥರ ಬಂದಿಲ್ಲ. ಬಟ್ ಓಕೆ, ನನಗಿದು ಮೆಮೊರೀಸ್ಗೆ ಬೇಕಿತ್ತು, ಹಾಗಾಗಿ ನಾನು ಹಾಕ್ಸಿದ್ದಿದ್ದನ್ನು. ಇದು ಮೆಹಂದಿ ಅಷ್ಟೊಂದು ದಿನ ತೆಗೆದಿದ್ದಿದ್ದು. ಕ್ಯಾಮ್ರಾದಾಗ ನೋಡುವಾಗ ಭಾರಿ ಚಂದ ಕಾಣ್ತವೆ ಇವು. ಬಟ್ ಇದು ಡಾಕ್ಯುಮೆಂಟ್ ಮಾಡಿದ್ದಕ್ಕೆ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ಡಲ್ ಕಾಣಕತ್ತವೆ. ಇವ್ರು ನೋಡ್ರಲ್ಲೇ, ಇದೆಲ್ಲ ಇವ್ರಿಗೆ ಹೊಸ್ತಲ್ಲ, ಹಂಗಾಗಿ ಫುಲ್ ನಮ್ಮಮ್ಮ ಇಲ್ಲದಾರ. ಇವರು ತಮ್ಮರು, ನಮ್ಮಮ್ಮ ನಮ್ಮ ನಾಗು ಅಣ್ಣ. ಇದು ಬಳಿ ಶಾಸ್ತ್ರದ್ದಿದೆ. ಇಲ್ಲಿ ನಮ್ಮ ಮನ್ವಿತು ನಮ್ಮ ಅಕ್ಕನ ಮಗ ಇವ. ಇದನ್ನು ಫೋನಾಗ ತೆಗೆದಿದ್ದೆ, ಇವರು ಕಾಕರಾವಕ್ಕೆ ಅವ್ರು ತೆಗೆದಿದ್ದೆ, ಕಳಿಸಿದ್ರು. ಅದನ್ನು ಚಂದ ಇತ್ತು, ಅದಕ್ಕೆ ಅದನ್ನು ಹಾಕ್ಸಿದೆ. ನಮ್ಮ ಅಕ್ಕ ತಂಗಿ ಯಾರ್ದಿದ್ದು. ನಾನು ಇಲ್ಲೇ ಟೈಮ್ನಾಗ ಮನೆಯಿಂದ ಹೊರಡ್ಬೇಕಾದ್ರೂ ಸೇಮ್ ನನ್ನ ಮದುವೆಗೆ ಯಾರು ಬಂದಿದ್ರು ಅವರ ಬಂದಿದ್ದು. ಸಾರಿ ಮತ್ತು ಹೇರ್ ಸ್ಟೈಲ್ ಚೆನ್ನಾಗಿತ್ತು ಸಾರಿ. ಬಟ್ ಮದುವೆ ದಿನ ಸಾರಿ ಏನಾಯ್ತು ಅಂದರೆ ಚೆಂದಾಗಿತ್ತು. ಸ್ಟ್ರೈಟ್ ಇದು
ನೆರಿಗೆ ಎಲ್ಲ ಸ್ಟ್ರೈಟ್ ಮಾಡೋಕೆ ಕರೆಂಟಾಗಿ ಹೋಗ್ಬಿಡುತ್ತೆ. ಮೇಕಪ್ನ ಯಾವ್ದು ಬೇಕಿದ್ರೆ ಅವ್ರದ್ದು ನಾನು ಹಾಕ್ತೀನಿ ಕಾಂಟ್ಯಾಕ್ಟ್, ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸಾರಿ ಎಲ್ಲ ಚಂದ ಉಡಿಸ್ತಾರೆ, ಹೇರ್ ಸ್ಟೈಲೂ ಚೆಂದಾಗಿತ್ತು. ಹಾಂ ಇಲ್ಲಿ ನೋಡ್ರಿ, ಇದು ನನಗೆ ಭಾಳ ಇಷ್ಟ ಆಯಿತು. ಫುಲ್ ಈ ಥರ ಇದ್ರಾಗ ಹಿಂಗೆ 3D ಟೈಪ್ ಮಾಡ್ಯಾರ ಅವ್ರ ಅಣ್ಣ. ಈ ಥರ ಸ್ಟಾರ್ಸ್ ಎಲ್ಲ ಕಾಣ್ತಾವೆ. ಸ್ಟೇಜನ್ಯಾಗ ಹಿಂಗೆ ಥರ ಸಿಂಗಲ್ ಕಪಲ್ ಶೂಟ ಇಲ್ಲ ನಮ್ದು. ಐ ಥಿಂಕ್ ಇದು ಲಾಸ್ಟ್. ಓಕೆ, ಇಲ್ಲಿಗೆ ಫಿನಿಶ್, ನಮ್ದು ಆಲ್ಬಮ್ ಫಿನಿಶ್ ಆಗುತ್ತಾ, ಆ್ಯಂಡ್ ಮುಗೀತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನಿಮ್ಗೆ ಆಲ್ಬಮ್ ಇಷ್ಟ ಆಗಿತ್ತಂದ್ರೆ ನಿಮಗೂ ಸೇಮ್ ಹಿಂಗೆ ಥರ ನಾ ಬೇಕು ಹಂಗೇನಾರು ಅಂತಿದ್ರೆ ಅಣ್ಣಂದು ನಾನು ಕಾಂಟ್ಯಾಕ್ಟ್ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ. ಚಂದ ಏನು ಇಲ್ಲೇ ಮನೆಗೆ ಬಂದಾಗ ಹಂಗೆ ಪೋಸಸ್ ಎಲ್ಲ ಚೆಂದಾಗಿ ಹೇಳ್ಕೊಡ್ತಾರೆ, ಮತ್ತು ಫೋಟೋಸನ್ನು ಚಂದನ ತೆಗಿತಾರೆ. ನೀವು ನೋಡಿರ್ಬೋದು, ಇವಾಗ ತೋರಿಸಿದ್ನಲ್ಲ ಚಂದನ ಬರುತ್ತಾ. ನೆಕ್ಸ್ಟ್ ಆಲ್ಬಮ್ನು ಸಖತ್ತಾಗಿ ಬಂದೈತಿ. ಸೊ ನಮ್ಮಿಬ್ಬರದ್ದು ಕಪಲ್ಸ್ ಮದ್ವೆದು ಅಷ್ಟು ಇದಾಗಿಲ್ಲ, ಯಾಕಂದ್ರೆ ಅದು ಅವ್ರದ್ದು ಇದಲ್ಲ, ನಮ್ಮದು ಏನು ಅಲ್ಲಿ 7 ಗಂಟೆ ತನಕ ಬರೀ ಜನ ಇದಾಗಿತ್ತು, ಅಲ್ಲಿ ಫುಲ್ ರಶ್ ಆಯಿತು. ನೆಕ್ಸ್ಟ್ ಅದಾಗಿಂದ ನಮ್ಗೆ ಟೈಮ್ ಆಯ್ತು ಬೀರ್ಸೋದು, ಬರಿ ಅಂತ ನಮ್ಮನ್ನು ಕರ್ಕೊಂಡು ಹೋದರು, ಅಲ್ಲಿ ಟೈಮ್ ಸಿಗಲೇ ಇಲ್ಲ. ಹಾಗಾಗಿ ನಮ್ಮಿಬ್ಬರು ಕಪಲ್ಸ್ ಇಲ್ಲ. ನೆಕ್ಸ್ಟ್ ಹಿಂದೆ ಲೈಟ್ಸ್ ಎಲ್ಲ ಹಾಕಿ ಅದು ತೆಗಿಬೇಕಂತ ಐಡಿಯಾ ಇತ್ತಂತ ಅವರಿಗೆ, ಬಟ್ ಆ ಕಡೆ ಹೋಗೋಕೆ ಬಿಡಲಿಲ್ಲ ನಮ್ಮ ಮನೆಯವ್ರು, ಅರ್ಜೆಂಟ್ ಮಾಡಿದ್ರು. ಹಾಗಾಗಿ ಅದು ಅಷ್ಟೊಂದೇನು ಇದು ಬಂದಿಲ್ಲ. ಯಾವುದು ಮದುವೆನೂ ತುಂಬ ಭಾಳ ಫೋಟೋ ಇಲ್ಲ, ಅದನ್ನು ನಾನು ಅವ್ರದ್ದು ಅಂತ ಹೇಳೋಲ್ಲ, ನಮ್ಮ ಮನೆಯವ್ರು ಫುಲ್ ಅರ್ಜೆಂಟ್ ಮಾಡಿದ್ರು ಹಾಗಾಗಿ. ಬಟ್ ಫೋಟೋಗ್ರಾಫರ್ ಮಾತ್ರ ಚಿಂದಿ ಮಸ್ತ್ ತೆಗ್ದಾರ. ನಾನು ಕಾಂಟ್ಯಾಕ್ಟ್ ಹಾಕಿರ್ತೀನಿ, ಅವರು ಇಲ್ಲೇ ಗಜೇಂದ್ರಗಡದಾರನ. ಪ್ರೈಸ್ನು ಚಲೋ, ಪ್ರೈಸಿಗೆ ತಕ್ಕ ಅವ್ರದ್ದು ವರ್ಕ್ನ ಹಂಗೆ ಇರ್ತೈತಿ ಸಕ್ಕತ್ತಾಗಿ. ನಿಮ್ಗೆ ಸ್ವಲ್ಪ ಡಿಸ್ಕೌಂಟನ್ನು ಮಾಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ. ನಿಮಗೆ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್, ಬಾಯ್.